ನಾವು ಇವತ್ತಿನ ವಿಡಿಯೋದಲ್ಲಿ ಗೇಟಿ ಮೊಪಾಸಾಂಟ್ ಅವರು ಬರೆದಿರುವಂತಹ ದ ಡೆವಿಲ್ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಗೇಟಿ ಮೊಪಾಸಾಂಟ್ ಅವರ ಫುಲ್ ನೇಮ್ ಹೆನ್ರಿ ರೇನೆ ಆಲ್ಬರ್ಟ್ ಗೆ ಡಿ ಮೊಪಾಸಾಂಟ್ ಅಂತ. ಇವರು ಫ್ರಾನ್ಸಿನ ಫೇಮಸ್ ರೈಟರ್ ಆಗಿರ್ತಾರೆ ಮತ್ತು ಆಗಸ್ಟ್ 5, 1850 ಅಲ್ಲಿ ನಾರ್ಮೆಂಡಿ ಫ್ರಾನ್ಸಲ್ಲಿ ಜನಿಸಿರ್ತಾರೆ. ಸೊ ನ್ಯಾಷನಾಲಿಟಿ ಫ್ರಾನ್ಸ್ ಆಗಿರುತ್ತೆ. ಇವರು ಲಿಟ್ರರಿ ಮೂಮೆಂಟ್, ರಿಯಲಿಸಮ್ ಮತ್ತು ನ್ಯಾಚುರಲಿಸಮ್ಗೆ ಸೇರಿರ್ತಾರೆ. ಸೊ ಇವರು ಫೇಮಸ್ ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ, ಪೋಯೆಟ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಇವರು ರೈಟಿಂಗ್ಸ್ನಲ್ಲಿ ನಾವು ರಿಯಲಿಸ್ಟಿಕ್ ಪೋರ್ಟ್ರೇಯಲ್ ಆಫ್ ಹ್ಯೂಮನ್ ನೇಚರ್ ಬಗ್ಗೆ ನೋಡ್ಬೋದು. ಮನುಷ್ಯನ ನಿಜವಾದ ಸ್ವರೂಪವನ್ನು ತೋರಿಸ್ತಾರೆ ಇವರು. ಮತ್ತು ಐರನಿ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಇರುತ್ತೆ ಇವ್ರ ಸ್ಟೋರಿಯಲ್ಲಿ. ಮತ್ತು ಇವ್ರ ಫೇಮಸ್ ಸ್ಟೋರೀಸ್ ಏನು ಅಂತ ಹೇಳಿದರೆ ಆರ್ಡಿನರಿ ಪೀಪಲ್ ಏನಿರ್ತಾರೆ, ಸಾಮಾನ್ಯ ಜನರೇನಿರ್ತಾರೆ ಅವ್ರ ಬಗ್ಗೆ ಇರುತ್ತೆ. ಸೊ ಅಲ್ಲಿ ಎಕ್ಸ್ಪೋಸ್ ಹ್ಯೂಮನ್ ವೀಕ್ನೆಸಸ್, ಅಂದರೆ ಹ್ಯೂಮನ್ ವೀಕ್ನೆಸಸ್ನ ಸ್ಟೋರಿ ಮೂಲಕ ಅವರು ಎಕ್ಸ್ಪೋಸ್ ಮಾಡ್ತಾರೆ. ಲೈಕ್ ಗ್ರೀಡ್ ಆಗಿರ್ಬೋದು, ಸೆಲ್ಫಿಶ್ನೆಸ್ ಇರ್ಬೋದು, ಹಿಪೋಕ್ರೆಸಿ ಇರ್ಬೋದು. ಸೊ ದೀಸ್ ಆರ್ ಆಲ್ ಹ್ಯೂಮನ್ ವೀಕ್ನೆಸಸ್ ಅಂತ ನಾವು ಹೇಳ್ತೀವಿ. ಮತ್ತು ಇವ್ರ ಫೇಮಸ್ ಕೃತಿಗಳು ಅಥವಾ ವರ್ಕ್ಸನ್ನು ನೋಡೋದಾದರೆ ದ ನೆಕ್ಲೆಸ್, ಬೋಲೆ ಡಿ ಸೇಫ್, ದ ಹೋರ್ಲಾ, ದ ಡೆವಿಲ್, ಎ ಪೀಸ್ ಆಫ್ ಸ್ಟ್ರಿಂಗ್, ಬೆಲ್ ಅಮಿ ಅನ್ನುವಂಥ ಫೇಮಸ್ ವರ್ಕ್ಸ್ ಆಗಿರುತ್ತೆ. ಸೊ ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದ್ದಾವೆ. ಸೊ ಮೊದಲು ಕ್ಯಾರೆಕ್ಟರ್ ಯಾವುದು ಅಂದರೆ ಮದರ್ ಬಾಂಟ್ರೆಪ್ ಅನ್ನೋರು. ಸೊ ಶಿ ಈಸ್ ಎ ಹಾರ್ಡ್ ವರ್ಕಿಂಗ್ ಓಲ್ಡ್ ವುಮೆನ್ ಇರ್ತಾಳೆ, 92 ಇಯರ್ಸ್ ಓಲ್ಡ್ ಇರ್ತಾಳೆ. ಆ್ಯಂಡ್ ಈ ಸ್ಟೋರಿಯಲ್ಲಿ ಅವರು ಸಾವಿನ ಸ್ಥಿತಿಯಲ್ಲಿ ಇರ್ತಾರೆ. ಓಕೆ, ಆ್ಯಂಡ್ ಇನ್ ದ ಸ್ಟೋರಿ ಶಿ ಈಸ್ ಅಬೌಟ್ ಟು ಡೈ ಅಂತ ಹೇಳ್ಬೋದು. ಆ್ಯಂಡ್ ಹಾನರೆ ಬಾಂಟ್ರೆಪ್ ಅಂತ, ಸೊ ಈಸ್ ಎ ಮೈಸರ್ಲಿ ಸನ್ ಹೂ ವ್ಯಾಲ್ಯೂಸ್ ಮನಿ ಓವರ್ ಫ್ಯಾಮಿಲಿ ಅಫೆಕ್ಷನ್. ಸೊ ಏನು ಮದರ್ ಬಾಂಟ್ರೆಪ್ ಇದ್ದಾರೆ, ಅವ್ರ ಮಗ ಹಾನರೆ ಬಾಂಟ್ರೆಪ್ ಇರ್ತಾರೆ. ಸೊ ಹಿ ಈಸ್ ವೆರಿ ಕನ್ಜೂಸ್ ಅಂತ ಹೇಳ್ಬೋದು. ಅವನು ಜಾಸ್ತಿ ಇಂಪಾರ್ಟೆನ್ಸ್ ದುಡ್ಡಿಗೆ ಕೊಡ್ತಾನೆ. ಈವನ್ ಅವ್ರ ತಾಯಿ ಸಾಯ್ತಾ ಇದ್ರೂ ಅವನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಸೊ ಅವನು ಹಣಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾನೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರ್ ಲಾ ರ್ಯಾಪಿಟ್, ಎ ಗ್ರೀಡಿ ನರ್ಸ್ ಹೂ ಎಕ್ಸ್ಪ್ಲಾಯ್ಟ್ಸ್ ಡೆತ್ ಫಾರ್ ಪ್ರಾಫಿಟ್. ಇಲ್ಲಿ ಒಬ್ಬ ನರ್ಸ್ ಇರ್ತಾಳೆ, ಅಂದರೆ ಸಾಯೋ ಸ್ಥಿತಿಯಲ್ಲಿರೋರಿಗೆ ನೋಡ್ಕೊಳ್ತಾ ಇರುವಂಥ ಒಂದು ನರ್ಸ್ ಇರ್ತಾಳೆ. ಓಕೆ, ಅವಳು ತುಂಬ ಗ್ರೀಡಿ ಇರ್ತಾಳೆ, ದುಡ್ಡಿನ ತುಂಬ ಆಸೆ ಇರುತ್ತೆ ಅವಳಿಗೆ. ಆ್ಯಂಡ್ ಅದನ್ನೇ ಯಾರಾದರೂ ಸಾಯ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನೇ ಆ ಅವಕಾಶನ ಯೂಸ್ ಮಾಡ್ಕೊಂಡು ಹಣ ಮಾಡೋದಕ್ಕೆ ಅವಳು ಮಾಡ್ತಾಳೆ ಅನ್ನೋದು ನೋಡ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರು ದ ಡಾಕ್ಟರ್ ಏನಿರ್ತಾರೆ ತುಂಬ ಕೇರಿಂಗ್ ಇರ್ತಾರೆ, ತುಂಬ ಪ್ರೊಫೆಷ್ನಲಿ ಇರ್ತಾರೆ ಮತ್ತು ಪೇಷಂಟ್ ಬಗ್ಗೆ ತುಂಬ ಇಲ್ಲಿ ಕೇರ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ನೆಕ್ಸ್ಟು ಪ್ರೀಸ್ಟ್ ಇರ್ತಾರೆ, ಎ ಕಂಪ್ಯಾಷನೇಟ್ ರಿಲಿಜಿಯಸ್ ಫಿಗರ್, ತುಂಬಾ ಕರುಣಾಮಯಿ ಆಗಿರ್ತಾರೆ, ತುಂಬ ಕೈಂಡ್ ಆಗಿರ್ತಾರೆ. ಆ್ಯಂಡ್ ಹೂ ಪ್ರಿಪೇರ್ ದ ಡೈಯಿಂಗ್ ವುಮೆನ್ ಫಾರ್ ಡೆತ್, ಅಂದರೆ ಸಾಯೋ ಸ್ಥಿತಿಯಲ್ಲಿ ಇರ್ತಾರಲ್ಲ ಅವರಿಗೋಸ್ಕರ ಪ್ರೇಯರನ್ನು ಕಂಡಕ್ಟ್ ಮಾಡೋ ಕೆಲಸನ ಅವರು ಮಾಡ್ತಾರೆ ಅನ್ನೋದು. ಸ್ಟೋರಿ ಸೆಟ್ಟಿಂಗು ಹಾಸ್ಪಿಟಲ್ ಆಗಿರುತ್ತೆ. ಸೊ ಆ ಹಾಸ್ಪಿಟಲಲ್ಲಿ ಒಂದು ಬೆಡ್ಡಲ್ಲಿ ಒಬ್ಬ ಓಲ್ಡ್ ವುಮೆನ್ ಮಲಗಿರ್ತಾಳೆ. ಆ್ಯಂಡ್ ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ದಟ್ ಓಲ್ಡ್ ವುಮನ್. ಓಕೆ, ಆ ಓಲ್ಡ್ ವುಮನ್ ಹೆಸರೇನಾಗಿರುತ್ತೆ ಮದರ್ ಬಾಂಟ್ರೆಪ್ ಅಂತ. ಆ್ಯಂಡ್ ಶಿ ಈಸ್ 92 ಇಯರ್ಸ್ ಓಲ್ಡ್ ಇರ್ತಾರೆ. ಓಕೆ, ಸೊ ಆ್ಯಂಡ್ ಶಿ ಈಸ್ ಕ್ಲೋಸ್ ಟು ಡೆತ್, ಅಂದರೆ ಸಾವಿಗೆ ತುಂಬ ಹತ್ತಿರ ಇರ್ತಾರೆ. ಇವತ್ತು ನಾಳೆ ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಅವ್ರ ಮಗ ಇರ್ತಾರೆ ಹಾನರೆ ಬಾಂಟ್ರೆಪ್ ಅನ್ನೋರು. ಆ್ಯಂಡ್ ಈಸ್ ಮೋರ್ ಕನ್ಸರ್ನ್ ಅಬೌಟ್ ಹಿಸ್ ಹಾರ್ವೆಸ್ಟಿಂಗ್ ವೀಟ್, ಅಂದರೆ ತಾಯಿ ಹಾಸ್ಪಿಟಲಲ್ಲಿದ್ದಾರೆ, ಆದರೆ ಅವನು ಹಾರ್ವೆಸ್ಟ್ ಮಾಡಬೇಕು ವೀಟ್. ಓಕೆ, ಅದು ಹಾಳಾಗಿಬಿಟ್ರೆ ದುಡ್ಡು ಬರಲ್ಲ ಅಂತ ಅವನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವಳು ತಾಯಿ ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಸೊ ಇದನ್ನು ನೋಡಿಬಿಟ್ಟು ಡಾಕ್ಟರ್ ತುಂಬ ಸಿಟ್ಟು ಮಾಡ್ತಾರೆ ಅವನ ಮೇಲೆ. ನಿನ್ನ ತಾಯಿನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಬಾರ್ದು ನೀನು ಅಂತ ಅವನಿಗೆ ತುಂಬ ಬೈತಾರೆ. ಮತ್ತು ಡಾಕ್ಟ್ರು ನಿನ್ನ ಕೆಲಸ ಅಷ್ಟು ಇಂಪಾರ್ಟೆನ್ಸ್ ಇದ್ದರೆ ನೀನು ಒಂದು ನರ್ಸನ್ನು ಹೈಯರ್ ಮಾಡು ಅಂತ ಇಲ್ಲಿ ಅವರು ಅಡ್ವೈಸ್ ಮಾಡ್ತಾರೆ. ಓಕೆ, ಸೊ ಫೈನಲಿ ಆ ಡಾಕ್ಟರ್ ಮಾತನ್ನು ಒಪ್ಕೊಂಡ್ಬಿಟ್ಟು ಅವನು ಡಾಕ್ಟರ್ ಮಾತನ್ನು ಒಪ್ಕೊಂಡು ಹಿ ಹೈಯರ್ಸ್ ಲಾ ರ್ಯಾಪಿಟ್ ಅನ್ನುವಂಥ ಒಬ್ಬ ನರ್ಸನ್ನ ಹೈಯರ್ ಮಾಡ್ತಾರೆ. ಶಿ ಈಸ್ ಅ ಓಲ್ಡ್ ವುಮೆನ್, ಯಾರು ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ, ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಸೊ ಇವಳು ಅವರನ್ನು ನೋಡ್ಕೊಳ್ಳೋ ಕೆಲಸನ ಮಾಡ್ತಾಳೆ. ಸೊ ಶಿ ಈಸ್ ಡೂಯಿಂಗ್ ಇಟ್ ಫಾರ್ ಮನಿ. ಸೊ ಹಣಕ್ಕೋಸ್ಕರ ಆ ಕೆಲಸನ ಅವಳು ಮಾಡ್ತಾ ಇರ್ತಾಳೆ. ಸೊ ಲಾ ರ್ಯಾಪಿಟ್ ಅಗ್ರಿ ಆಗ್ತಾಳೆ ಓಲ್ಡ್ ವುಮನ್ನ ನೋಡ್ಕೊಳ್ಳೋದಕ್ಕೆ, ಅವಳು ಒಪ್ಕೊಳ್ತಾಳೆ. ಆದರೆ ಅವಳು ಫಿಕ್ಸ್ ಪೇಮೆಂಟನ್ನು ಮಾಡ್ತಾಳೆ, ಅದರಲ್ಲಿ ಯಾವುದೇ ರೀತಿ ಕನ್ಸೆಷನ್ ಮಾಡಲ್ಲ ಅಂತ ಹೇಳಿ ಅವಳು ಫಿಕ್ಸ್ ಅಮೌಂಟನ್ನು ಇಲ್ಲಿ ಹೇಳ್ತಾಳೆ. ಓಕೆ, ಫೈನಲಿ ಹಾನರೆ ಬಾಂಟ್ರೆಪ್ ಅವಳನ್ನ ಇಷ್ಟು ಹಣ ಕೊಟ್ಬಿಟ್ಟು ನೋಡ್ಕೊ ಅಂತ ಇಲ್ಲಿ ಹೇಳ್ತಾಳೆ. ಸೊ ಅವಳು ಏನು ಅಂದ್ಕೊಂಡಿರ್ತಾಳೆ, ಅವಳು ಏನು ಓಲ್ಡ್ ವುಮೆನ್ ಇರ್ತಾಳೆ ಬೇಗ ಸಾಯ್ತಾಳೆ ಅಂತ ಅಂದ್ಕೊಂಡಿರ್ತಾಳೆ. ಬಟ್ ಆ ರೀತಿ ಆಗೋದಿಲ್ಲ. ಸೊ ಓಲ್ಡ್ ವುಮೆನ್ ಬೇಗ ಸಾಯಲ್ಲ, ಸರ್ವೈವ್ ಆಗ್ತಿರ್ತಾರೆ ಅವರು ಲಾಂಗರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಇವತ್ತು ನಾಳೆ ಸಾಯ್ತಾರೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅವ್ರು ಇನ್ನೂ ಬದುಕಿರ್ತಾರೆ. ಫೈನಲಿ ಅವಳು ಏನು ಮಾಡ್ತಾಳೆ ಅಂದರೆ, ಸೊ ಒಬ್ಬ ಪ್ರೀಸ್ಟನ್ನು ಕರ್ಕೊಂಡು ಬರ್ತಾಳೆ.
ಲಾರಾ ಎಂಪೆಟ್ ಏನು ಮಾಡ್ತಾಳೆ, ಇನ್ನೂ ಸತ್ತಿರಲ್ಲ ಅವಳು, ಆ ಓಲ್ಡ್ ವುಮೆನ್ ಇನ್ನೂ ಸತ್ತಿರಲ್ಲ. ಲಾರಾ ಎಂಪೆಟ್ ಏನು ಮಾಡ್ತಾಳೆ, ಒಬ್ಬ ಪ್ರೀಸ್ಟನ್ನು ಕರ್ಕೊಂಡು ಬಂದುಬಿಟ್ಟು ಅವಳು ಅಂತ್ಯಕ್ರಿಯೆನ ಮಾಡಿಸ್ಬಿಡ್ತಾಳೆ. ಅವಳು ಇನ್ನೂ ಜೀವಂತ ಇರ್ತಾಳೆ, ಅಂತ್ಯಕ್ರಿಯೆನ ಮಾಡಿಸ್ಬಿಡ್ತಾಳೆ. ಈ ವಿಷಯ ಹಾನರಿ ಬಾಂಟೆಪ್ ಅವ್ನ ಮಗನಿಗೆ ಗೊತ್ತಾದ್ರೂ ಅವ್ನು ಸುಮ್ಮನೆ ಇರ್ತಾನೆ, ಕೇರ್ ಮಾಡೋದಿಲ್ಲ. ಆ್ಯಂಡ್ ಅವಳಿಗೆ ಸೊ ಅಂತ್ಯಕ್ರಿಯೆ ಏನು ಸಂಸ್ಕಾರ ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿಸ್ಬಿಡ್ತಾಳೆ. ಅಂದರೆ ಸಾಯೋ ಪರಿಸ್ಥಿತಿಯಲ್ಲಿ ಏನು ಕ್ರಿಶ್ಚಿಯನ್ಸ್ ರಿಚುವಲ್ಸ್ ಏನಿರುತ್ತೆ ಅದನ್ನೆಲ್ಲ ಅವಳು ಮಾಡಿಸ್ಬಿಡ್ತಾಳೆ. ಮತ್ತು ಅವಳಿಗೆ ಒಂದು ಕಡೆ ಭಯನೂ ಇರುತ್ತೆ, ಎಲ್ಲಿ ಈ ಓಲ್ಡ್ ವುಮೆನ್ ಸಾಯೋದಿಲ್ಲ, ಸತ್ತರೆ ಮಾತ್ರ ಅವಳಿಗೆ ಹಣ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ ಅಂತ ಅವಳಿಗೆ ವರಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವಳು ಒಂದು ಪ್ಲ್ಯಾನನ್ನು ಮಾಡ್ತಾಳೆ. ಸೊ ಲಾರಾ ಎಂಪೆಟ್ ಅಡ್ವೈಸಸ್ ಈ ಒಂದು ಕ್ರೂಯಲ್ ಪ್ಲ್ಯಾನ್ನ ಮಾಡ್ತಾಳೆ. ಸೊ ಶಿ ಡಿಸೈಡೆಡ್ ಟು ಟೆಲ್ ಓಲ್ಡ್ ವುಮನ್ ಸ್ಟೋರೀಸ್, ಡೆವಿಲ್ ಸ್ಟೋರೀಸ್. ಏನು ಆ ಓಲ್ಡ್ ವುಮೆನ್ ಇರ್ತಾಳೆ ಅವಳಿಗೆ ಭಯ ಹುಟ್ಟಿಸೋದಕ್ಕೋಸ್ಕರ ಅವಳು ದೆವ್ವದ ಕಥೆಗಳು ಅಥವಾ ಡೆವಿಲ್ ಸ್ಟೋರೀಸ್ಗಳನ್ನು ಹೇಳ್ತಾಳೆ. ಮತ್ತು ಅವಳು ಆ ಸ್ಟೋರೀಸನ್ನು ಹೇಳಿಬಿಟ್ಟು ತುಂಬ ಭಯ ಹುಟ್ಟಿಸಿರ್ತಾಳೆ. ಸೊ ಫೈನಲಿ ಹೇಳ್ತಾಳೆ ಅವಳು, ದೆವ್ವ ಯಾರಿಗೆ ಕಾಣಿಸುತ್ತೆ ಅಂದರೆ ಯಾರು ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾರೆ, ಯಾರಿಗೆ ಸಾವು ತುಂಬ ಹತ್ತಿರ ಇರುತ್ತೆ ಅವರಿಗೆ ದೆವ್ವ ಕಾಣಿಸುತ್ತೆ ಅಂತ ಅವಳು ಹೇಳ್ತಾಳೆ. ಫೈನಲಿ ಏನು ಮಾಡ್ತಾಳೆ ಅಂದರೆ ಅವಳೇ ದೆವ್ವದ ಥರ ರೆಡಿ ಆಗಿಬಿಡ್ತಾಳೆ, ಡಿಸ್ಕೈಸ್ ಅಂದರೆ ವೇಷ ಬದಲಾಯಿಸ್ಕೊಳ್ತಾಳೆ. ಲೈಕ್ ಒಂದು ಬೆಡ್ಶೀಟನ್ನು ಹಾಕ್ಕೊಂಡು, ಸಾಸ್ ಪ್ಯಾನನ್ನು ತಲೆ ಮೇಲೆ ಇಟ್ಕೊಂಡು, ಒಂದು ಬ್ರೂಮನ್ನು ಕೈಯಲ್ಲಿ ಇಟ್ಕೊಂಡ್ಬಿಡ್ತಾಳೆ. ಸೊ ಮುಖ ಯಾವ ರೀತಿ ಎಕ್ಸ್ಪ್ರೆಷನ್ ತೋರಿಸ್ತಿರ್ತಾಳೆ ಅಂದರೆ ದೆವ್ವದ ರೀತಿ ತೋರಿಸ್ತಿರ್ತಾಳೆ. ಸೊ ಏನು ಈ ಸ್ಟೋರಿಯಲ್ಲಿ ಟೈಟಲ್ ಇದೆ ದ ಡೆವಿಲ್ ಅಂತ, ಸೊ ಆ ಡೆವಿಲ್ ಬೇರೆ ಯಾರೂ ಅಲ್ಲ ಇವಳೆ. ಓಕೆ, ಸೊ ಆ ರೀತಿ ಅವಳು ಎಕ್ಸ್ಪ್ರೆಷನ್ನ ತೋರಿಸ್ತಾ ಇರ್ತಾರೆ. ಅವಳು ಅದನ್ನು ನೋಡಿಬಿಟ್ಟು ಆ ಓಲ್ಡ್ ವುಮನ್ಗೆ ತುಂಬ ಭಯ ಆಗ್ತಾ ಇರುತ್ತೆ. ಸೊ ಫೈನಲಿ ಎಷ್ಟು ಭಯ ಆಗುತ್ತೆ ಅಂದರೆ ಮದರ್ ಬಾಂಟೆಪ್ ಆ ಓಲ್ಡ್ ವುಮೆನ್ ಏನಿರ್ತಾಳೆ ಅವಳಿಗೆ ಎಷ್ಟು ಭಯ ಆಗುತ್ತೆ ಅಂದರೆ ಎಷ್ಟು ಶಾಕಲ್ಲಿ ಹೋಗ್ಬಿಡ್ತಾಳೆ ಅವಳು. ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಫುಲ್ ಟ್ರೈ ಮಾಡ್ತಾಳೆ, ಎಸ್ಕೇಪ್ ಆಗೋಕ್ಕೆ ಆಗೋದೇ ಇಲ್ಲ ಅವಳಿಗೆ, ಫುಲ್ ಶಾಕಲ್ಲಿ ಬಂದುಬಿಡ್ತಾಳೆ ಅವಳು ಸೇಮ್ ದೆವ್ವ ಥರ ಕಾಣಿಸ್ತಿರ್ತಾಳೆ. ಅವಳಿಗೆ ನೋಡಿಬಿಟ್ಟು ಅವಳಿಗೆ ತುಂಬ ಭಯ ಆಗಿಬಿಡುತ್ತೆ. ಆ ಶಾಕಿಂದನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ಬಿಡ್ತಾಳೆ ಅವಳು. ಶಿ ಡೈಡ್ ಫ್ರಮ್ ಹಾರ್ಟ್ ಅಟ್ಯಾಕ್, ಫುಲ್ ಶಾಕ್ ಆಗಿ ಅವಳು ಸತ್ತು ಹೋಗ್ಬಿಡ್ತಾಳೆ. ಏನು ಫೈನಲಿ ಏನು ಲಾರಾ ಎಂಪೆಟ್ ಏನು ಪ್ಲ್ಯಾನ್ ಇತ್ತು ಅದು ಸಕ್ಸಸ್ ಆಗುತ್ತೆ. ಸೊ ಅವಳು ಮದರ್ ಬಾಂಟೆಪ್ ಸತ್ತ ಮೇಲೆ ಅವಳು ಕಾಮಾಗಿರ್ತಾಳೆ, ಏನೋ ಆಗೇ ಇಲ್ವೇನೋ ಆ ರೀತಿ ಪ್ರಿಟೆಂಡ್ ಮಾಡ್ತಾಳೆ, ನಾಟಕ ಮಾಡ್ತಾಳೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ನಾರ್ಮಲ್, ಅಂದರೆ ಅವಳು ಸಾವು ನ್ಯಾಚುರಲ್ ಆಗಿ ಸತ್ತಿದ್ದಾಳೆ ಅವಳು, ಆ ರೀತಿ ಆ್ಯಕ್ಟ್ ಮಾಡ್ತಾಳೆ ಅವಳು. ಸೊ ನೆಕ್ಸ್ಟ್ ಅವ್ನ ಮಗ ಬರ್ತಾನೆ ಹಾನರೆ, ಆ್ಯಂಡ್ ಅವನಿಗೆ ಗೊತ್ತಾಗುತ್ತೆ ದ್ಯಾಟ್ ಹಿ ಆ್ಯಕ್ಚುಲಿ ಸೇವ್ಡ್ ಮನಿ. ಅಂದರೆ ಅವಳು ಅವಳ ತಾಯಿ ಬೇಗ ಸತ್ತಿದ್ದು ಒಳ್ಳೆಯದೇ ಆಯಿತು, ಅಂದರೆ ಹಣ ಉಳಿತು. ಇನ್ನೂ ಜಾಸ್ತಿ ದಿನ ಬದುಕಿದ್ದಿದ್ರೆ ಈ ಲಾರಾ ಎಂಪೆಟ್ಗೆ ನಾವು ದುಡ್ಡು ಕೊಡಬೇಕಾಗಿತ್ತು ಅಲ್ವಾ. ಸೊ ಅದಕ್ಕೆ ಅವಳು ಸತ್ತಿರೋದು ಒಳ್ಳೆಯದೇ ಆಯಿತು ಅಂತ ಅವ್ನು ಅಂದ್ಕೊಳ್ತಾರೆ. ನೆಕ್ಸ್ಟ್ ಸ್ಟೋರಿ ಎಕ್ಸ್ಪೋಸ್. ಸೊ ಈ ರೀತಿ ಸ್ಟೋರಿ ಏನು ಮಾಡುತ್ತೆ ಅಂದರೆ ತೋರಿಸುತ್ತೆ ಮನುಷ್ಯನಲ್ಲಿ ಎಷ್ಟು ದುರಾಸೆ ಇದೆ, ಸೆಲ್ಫಿಶ್ನೆಸ್ ಇದೆ ಅನ್ನೋದು, ಲ್ಯಾಕ್ ಆಫ್ ಕಂಪ್ಯಾಷನ್ ಅನ್ನೋದೇ ಇಲ್ಲ, ಮತ್ತು ಮಗನಿಗೆ ತಾಯಿ ಬಗ್ಗೆ ಕೇರೇ ಇಲ್ಲ. ಆ್ಯಂಡ್ ಲಾರಾ ಎಂಪೆಟ್ ಅವಳು ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾಳೆ. ಸೊ ಲಾರಾ ಎಂಪೆಟ್ ಅವಳು ಏನು ಮಾಡಿದ್ಲು, ಮದರ್ ಬಾಂಟೆಪ್ಗೆ ಸಾಯಿಸಿರೋದು. ಓಕೆ, ಭಯ ಹುಟ್ಟಿಸಿ ಸಾಯಿಸಿದಾಳೆ ಅವಳು, ನ್ಯಾಚುರಲ್ ಡೆತ್ ಅಲ್ಲ. ಸೊ ನೋಡಿ ಹಣಕ್ಕೋಸ್ಕರ ಏನೇನು ಮಾಡ್ತಾರೆ ಅನ್ನೋದು ಹೇಳಿದ್ದಾರೆ. ಸೊ ಇಟ್ ಈಸ್ ಸಟೈರ್ ಆನ್ ಹೌ ಮನಿ ಕ್ಯಾನ್ ಮೇಕ್ ಪೀಪಲ್. ಹಣ ಅನ್ನೋದು ಮನುಷ್ಯನ ಯಾವ ರೀತಿ ಮಾಡುತ್ತೆ ಅನ್ನೋದು ಒಂದು ಸಟೈರ್ ಅಂತ ಹೇಳ್ಬೋದು. ಸೊ ಹೌ ದೇ ನೆಗ್ಲೆಕ್ಟ್ ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ಇರ್ಬೋದು, ಮನುಷ್ಯತ್ವ ಇರ್ಬೋದು, ಅದನ್ನು ಎಲ್ಲನೂ ಮರೆತುಬಿಡ್ತಾರೆ ಅನ್ನೋದು ಈ ಸ್ಟೋರಿ ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಬರುತ್ತೆ, ನೋಡ್ಕೊಳ್ಳಿ. ಗ್ರೀಡ್ ಆ್ಯಂಡ್ ಆವ್ರಿಸ್, ಸೆಲ್ಫಿಶ್ನೆಸ್, ಡೆತ್ ಆ್ಯಂಡ್ mortality. Next, lack of human compassion, exploitation of the weak, ಹಿಪೋಕ್ರಸಿ ಅಂತ ಹೇಳಿದರೆ ಒಳಗೊಂದು ಹೊರಗೊಂದು ಏನು ನಾಟಕ ಮಾಡ್ತಾರೆ ಅದನ್ನು ಹಿಪೋಕ್ರಸಿ ಅಂತಾರೆ. ನೆಕ್ಸ್ಟು ರೂರಲ್ ಲೈಫ್ ಆ್ಯಂಡ್ ಪೀಸೆಂಟ್ ಮೆಂಟಾಲಿಟಿ. ನೆಕ್ಸ್ಟ್ ಸೆಟೈರ್ ಆನ್ ಹ್ಯೂಮನ್ ವ್ಯಾಲ್ಯೂಸ್. ಓಕೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿಸ್ ಶಾರ್ಟ್ ಸ್ಟೋರಿ. ಸೊ ನಿಮಗೇನಾದರೂ ಈ ಸ್ಟೋರಿದು ನೋಟ್ಸ್ ಅಥವಾ ಕ್ವೆಶನ್ಸ್ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.